ನೀನು? ನಾನ್ ಚೆಲ್ವಿ, ನೀವ್ಯಾರು? ನೀನ್ ಚೆಲ್ವಿನ? ನೀವ್ಯಾರು ನಮಗೂ ಗೊತ್ತಿಲ್ಲ. ನೀವ್ ಯಾಕೆ ಇವಳು ಚೆಲ್ವಿ ಅಲ್ಲ ಅಂತ ವಾದ ಮಾಡ್ತಿದ್ರ ಅಂತ ಗೊತ್ತಿಲ್ಲ. ಇವ್ರು ಯಾರೋ ನನ್ನ ತಂಗಿ ಹೆಸರು ಹೇಳ್ಕೊಂಡ್ ಬಂದ್ಬಿಟ್ಟವ್ರಲ್ಲಪ್ಪ. ಚೆಲ್ವಿ ಚೆಲ್ವಿ ಅಂತ ಹೇಳ್ತಿದ್ದಾರೆ. ಈ ಮನೆಗ್ ಬಂದಿರೋ ಹುಡುಗಿನೇ ಚೆಲ್ವಿ ಅನ್ನೋ ನಮ್ ನಂಬಿಕೆನ ದಯವಿಟ್ಟು ಸುಳ್ಳು ಮಾಡಬೇಡ. ನಾನೇ ಚೆಲ್ವಿ, ನನ್ ಮಾತನ್ನ ನಂಬಿ. ಸ್ಟಾಪ್ ಇಟ್. ನೀನ್ ಜಾಸ್ತಿ ನಾಟಕ ಮಾಡ್ಬೇಡ. ನನ್ನ ಕತೆನ ನನ್ನಿಂದಾನೇ ತಿಳ್ಕೊಂಡು ಈಗ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ ಅಲ್ವಾ? ಯಾರು ನೀನು? ನಾನ್ ಚೆಲ್ವಿ, ನೀವ್ಯಾರು? ನೀನ್ ಚೆಲ್ವಿನ? ಏನ್ ಹೇಳ್ತಿದ್ಯಾ? ಹೌದು, ನಾನೇ ಚೆಲ್ವಿ. ಯಾರು ಬೇಕಾಗಿತ್ತು ನಿಮ್ಗೆ? ಸುಳ್ಳು. ಅಲ್ಲ, ನೀವ್ ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನಮ್ಮಟ್ಟಿ ತಾವು ಬಂದು ಸುಳ್ಳು ಗಿಳ್ಳು ಅಂತ ಹೇಳ್ತೀರಲ್ಲ. ನಾ ಯಾಕೆ ಸುಳ್ಳು ಹೇಳಿ? ಅದು ಸರಿ, ನೀವ್ಯಾರು? ಯಾರು ಬೇಕು ನಿಮ್ಗೆ? ನಾನೇ ಚೆಲ್ವಿ. ನಾನ್ ಚೆಲ್ವಿ ಆಗಿರುವಾಗ ನೀನ್ ಇಲ್ಲಿಗೆ ಬರೋಕ್ ಹೇಗ್ ಸಾಧ್ಯ? ನೀನ್ ಯಾರು? ಸತ್ಯ ಹೇಳು. ಸತ್ಯ ಹೇಳ್ಬೇಕಾಗಿರೋದು ಇವಳಲ್ಲ, ನೀವು. ಯಾಕೆ ನಮ್ಮ ಅಟ್ಟಿ ತಾವು ಬಂದು ಚೆಲುವೆ ಅಲ್ಲ ಅಂತ ವಾದ ಮಾಡ್ತಾ ಇದ್ದೀರಾ? ನೋಡಿ, ನೀವ್ಯಾರು ನಮಗೂ ಗೊತ್ತಿಲ್ಲ. ನೀವು ಯಾಕೆ ಇವಳು ಚೆಲುವೆ ಅಲ್ಲ ಅಂತ ವಾದ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ. ನೀವ್ಯಾರು? ಯಾಕೆ ಇಲ್ಲಿಗೆ ಬಂದಿದ್ರೆ ಹೇಳಿ. ಒಂದ್ ನಿಮಿಷ, ನಾನು ಹೇಳ್ತೀನಿ. ಮೊದಲನೇದಾಗಿ ಇವ್ರು ಯಾರು ಹೇಳಿ? ನಂಗೆ ನಾದ್ನೆ ಆಯ್ತಾಳೆ. ಹಾಗಾದ್ರೆ ನೀವೇ ಅವ್ರ ಅಪ್ಪ ಅಮ್ಮನ? ನೋಡಿ, ಕರೆಕ್ಟಾಗಿ ಹೇಳಿ, ನೀವ್ ಯಾರು? ನಾವು ಇವಳು ಅಕ್ಕ ಬಾವ. ಇವ್ರ ಅವ್ವ ಅವಳಲ್ಲ, ಇವ್ರ ಅವನ ತಂಗಿ ಮಗಳವಳು. ನಾನು ಇವಳು ಗಂಡ. ಸುಳ್ಳು, ಇದು ಸುಳ್ಳು. ಚೆಲ್ವಿಗೆ ಯಾರು ಈ ತರ ಸಂಬಂಧಿಕರೇ ಇರ್ಲಿಲ್ಲ. ನೀವ್ ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನೀವೆಲ್ಲ ಯಾರು? ಇಲ್ಲಿಗೆ ಬಂದು ಚೆಲ್ವಿ ತಿಳ್ಕೊಂಡು ಯಾಕೆ ಮೋಸ ಮಾಡ್ತಿದ್ದೀರಾ? ಅದೆಲ್ಲ ಸರಿ ಕಣವ, ನೀನ್ ಯಾರು ಹೇಳು? ನಾನ್ ಚೆಲ್ವಿ ಅಂತ ಹೇಳಿದ್ನಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಇವ್ರು ಯಾರೋ ನನ್ನ ತಂಗಿ ಹೆಸರು ಹೇಳ್ಕೊಂಡ್ ಬಂದ್ಬಿಟ್ಟವ್ರಲ್ಲಪ್ಪ. ಚೆಲ್ವಿ ಚೆಲ್ವಿ ಅಂತ ಹೇಳ್ತಿದ್ದಾರೆ. ಇವಳು ಯಾರೋ ಮೋಸ ಮಾಡಕ್ಕೆ ಬಂದವಳೆ, ಮೋಸ್ಕಾತಿ. ಅಯ್ಯೋ ದ್ಯಾವ್ರೆ, ಯಾಕಪ್ಪ ಇವ್ರಿಗೆಲ್ಲ ಮೋಸ ಮಾಡೋ ಬುದ್ಧಿ ಕೊಟ್ಟೆ? ಈ ಮಾಟ್ಕಾತಿಗೆ ನಾಟಕ ಮಾಡಕ್ಕೆ ನನ್ನ ತಂಗಿ ಹೆಸರೇ ಬೇಕಿತ್ತ? ಅಯ್ಯೋ ದ್ಯಾವ್ರೆ, ಯಾಕಪ್ಪ ಇವರೆಲ್ಲ ನನ್ನ ತಂಗಿ ಹೆಸರು ಹೇಳ್ತಾವ್ರೆ? ಯಾಕೆ ಇಲ್ಲಿ ಗಂಟ ಬಂದವ್ರೆ? ವರ್ಷದ ಹಿಂದೆ ನೀನೇ ನಿಶ್ಚಯ ಮಾಡಿ, ನೀನೇ ನಿರ್ಧಾರ ಮಾಡಿ ತಾಳಿ ಕಟ್ಸಿರೋ ಜೋಡಿನ ನಾವು ಗೊತ್ತೋ ಗೊತ್ತಿಲ್ದೇನೋ ದೂರ ಮಾಡಿದ್ವಿ ಅನ್ನೋ ನೋವು ನಮ್ಮಲ್ಲಿತ್ತು. ಆದ್ರೆ ಇವತ್ತು ಆ ನೋವನ್ನ ದೂರ ಮಾಡಿ ಅವರಿಬ್ರನ್ನು ಒಂದ್ ಮಾಡ್ತಾ ಇದೀಯ. ಎಲ್ರೂ ಮನ್ಸಲ್ಲೂ ಉದ್ಭವ ಆಗಿರೋ ಪ್ರಶ್ನೆನ ದೂರ ಮಾಡ್ತಾ ಇದೀಯ. ಈ ಮನೆಗ್ ಬಂದಿರೋ ಹುಡುಗಿನೇ ಚೆಲ್ವಿ ಅನ್ನೋ ನಮ್ ನಂಬಿಕೆನ ದಯವಿಟ್ಟು ಸುಳ್ಳು ಮಾಡಬೇಡ. ಆದಷ್ಟು ಬೇಗ ಅವರಿಬ್ರನ್ನು ಒಂದ್ ಮಾಡು.
ಕೌಸಲ್ಯ, ಏನು ಮಾಡ್ತಾ ಇದೀಯಾ? ದೇವರಿಗೆ ತುಪ್ಪದ ದೀಪ ಹಚ್ತಿದ್ದೆ ರೀ. ತುಪ್ಪದ ದೀಪ ಏನೋ ಹಚ್ತಾ ಇದ್ದಿ ಸರಿ, ಆದರೆ ಯಾವುದೋ ಹುಡುಗಿ ಬಂದು ನಾನೇ ಚೆಲ್ವಿ ಅಂತ ಹೇಳಿದಾಗ ಬೇಡ ಅಂತ ಹೇಳ್ದೆ, ಅವಳ ಜೊತೆಗೆ ಯಾಕೆ ಕೂರಿ ಕಳಿಸ್ದೆ? ನೀನು ಈ ಮಾತಿಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ಯಾಕ್ರಿ, ಇವಾಗ ಏನಾಯ್ತು? 22 ವರ್ಷಗಳ ಹಿಂದೆ ಏನ್ ನಡೀತು ಅಂತ ಗೊತ್ತಿಲ್ಲೋ ಕೌಸಲ್ಯ? ರೀ, ಅವತ್ತು ಅವರಿಬ್ರನ್ನ ದೂರ ಮಾಡಿದ್ದು ನಾವು ತಾನೇ. ದೂರ ಮಾಡ್ದೋ ಸರಿ, ಅದಾದ್ಮೇಲೆ ನಮ್ಮನ್ನ ಊರಿಂದ ಹೊರಗಾಕಿದ್ರು ತಾನೆ. ಇವತ್ತು ಇಷ್ಟಕ್ಕೆಲ್ಲ ಯಾರ ಕಾರಣ ಕೌಸಲ್ಯ? ಇವತ್ತು ನಾವು ಊರು ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡಿದೀವಿ ಅಂದ್ರೆ ಅದಕ್ಕೆ ಯಾರ ಕಾರಣ ಕೌಸಲ್ಯ? ಆ ಚೆಲುವಿನೇ ತಾನೆ. ಚೆಲ್ವಿ ಅಲ್ಲ, ಆ ದೇವರು ನಿರ್ಧಾರ ಮಾಡಿರೋ ಜೋಡಿನ ದೂರ ಮಾಡೋದಿಕ್ ನೋಡಿದ್ದು ನಾವು. ಹೌದು ರೀ, ಇಷ್ಟಕ್ಕೆಲ್ಲ ಕಾರಣ ನಾವು. ಅವತ್ತು ಗೊತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡಿದ್ವಿ. ಆ ತಪ್ಪನ್ನ ತಿದ್ಕೊಳ್ಳೋದಿಕ್ಕೆ ದೇವರು ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ ನಮ್ಗೆ. ಸಾನ್ವಿನ ಈ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋದು ನಿಮ್ ಮನ್ಸಲ್ಲಿದೆ, ಅದ್ ನನಗೂ ಗೊತ್ತಿದೆ ರೀ. ಆದ್ರೆ ನಮ್ಮ ಮಗಂಗೆ ಇವಾಗಲೇ ಮದ್ವೆ ಆಗಿದೆ. ಮದ್ವೆ ಆಗಿದೆ ಅಂದಮೇಲೆ ದೂರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಆ ದೇವರೇ ನಿರ್ಧಾರ ಮಾಡಿದಾನೆ ಅಂದಮೇಲೆ ಅದನ್ನ ಯಾರ ಕೈಯಿಂದನೂ ತಪ್ಸೋದಿಕ್ ಸಾಧ್ಯನೇ ಇಲ್ಲ. ಅವರಿಬ್ರನ್ನು ಒಂದ್ ಮಾಡೋದಿಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡೋಣ. ದೇವ್ರ ದಯೆಯಿಂದ ಆದಷ್ಟು ಬೇಗ ಅವರಿಬ್ರು ಒಂದಾಗ್ಲಿ ಅಂತ ನೀವು ಬೇಡ್ಕೊಳ್ಳಿ. ಸರಿ ಕೌಸಲ್ಯ, ನಿನ್ನ ಇಷ್ಟದ ಪ್ರಕಾರನೇ ಆಗ್ಲಿ. ನಾನು ಹೇಳೋದನ್ನ ಕೇಳಿ ಸರ್, ನಿಮಗೆ ಮೋಸ ಮಾಡ್ತಿರೋದು ನಾನಲ್ಲ, ಆ ಹುಡುಗಿ ನಿಜವಾದ ಚೆಲ್ವಿ ಅಲ್ಲ. ನಾನೇ ನಿಮ್ಮ ನಿಜವಾದ ಚೆಲ್ವಿ. ಅವಳು ಯಾರೋ ನನ್ನ ಜಾಗಕ್ಕೆ ಬಂದು ನನ್ನ ಹೆಸರು ಹೇಳ್ಕೊಂಡು ನಿಮಗೆ ಮೋಸ ಮಾಡೋಕ್ಕೆ ಹೊರಟಿದ್ದಾಳೆ. ನಿಮ್ಮ ಜೊತೆ ಚಿಕ್ಕ ವಯಸ್ಸಲ್ಲಿ ಆಟ ಆಡಿ ಬೆಳೆದಂಥ ಚೆಲ್ವಿ, ನಿಮ್ಮ ಮನೆ ಕೆಲಸದವಳ ಮಗಳು ಚೆಲ್ವಿ ನಾನೇ ಸರ್. ಅವತ್ತು ನಿಮ್ಮಪ್ಪ ಊರು ಬಿಟ್ಟು ಹೋಗಿ ಅಂತ ಹೇಳಿದ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಊರು ಬಿಟ್ಟು ಕರ್ಕೊಂಡು ಹೋದ್ರು ನಮ್ಮಪ್ಪ. ಎಷ್ಟೋ ವರ್ಷಗಳ ನಂತರ ನಿಮ್ಮನ್ನ ಊರು ಬಿಟ್ಟು ಆಚೆ ಹಾಕಿದ್ದಾರೆ ಅಂತ ಗೊತ್ತಾಗಿ ಮತ್ತೆ ಊರಿಗೆ ಬಂದೆ. ನಾನು ಸತ್ಯ ಹೇಳ್ತಿದ್ದೀನಿ, ನನಗೆ ಅಂತ ನಮ್ಮ ಅಪ್ಪನ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಅವ್ರು ಯಾರೋ ಅಕ್ಕ ಭಾವ ಅಂತ ಹೇಳ್ತಿರೋದು ಸುಳ್ಳು, ಚೆಲ್ವಿ ಅಂತ ಹೇಳ್ತಿರೋದು ಸುಳ್ಳು. ನಾನೇ ಚೆಲ್ವಿ, ನನ್ನ ಮಾತನ್ನು ನಂಬಿ ನೋಡಿ. ನಾನು ನಿಮ್ಮ ಮುಂದೆ ಚೆಲ್ವಿಯಾಗಿ ನಿಲ್ಬಾರ್ದು ಅಂತ ಅಂದ್ಕೊಂಡೆ, ಬಟ್ ನಾನು ನಿಮ್ಮ ಮನಸ್ಸಲ್ಲಿ ಇನ್ನೂ ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ನಿಮ್ಮ ಮುಂದೆ ಬಂದೆ. ಒಂದ್ಸಲ ನಿಮ್ಮ ಮನಸ್ಸಿಗೆ ನಿಮ್ಮ ಚೆಲ್ವಿ ಯಾರು ಅಂತ ಪ್ರಶ್ನೆ ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ. ನನ್ನ ಮಾತನ್ನು ನಂಬಿ, ಅವಳು ಯಾರೋ ಬೇರೆಯವಳು. ಬೇಕಿದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ. ಬನ್ನಿ ಸರ್, ನಿಮಗೆ ಸತ್ಯ ಏನು ಅನ್ನೋದು ಅರ್ಥ ಆಗ್ಬೇಕು. ಬನ್ನಿ ಸರ್. ಸ್ಟಾಪ್ ಇಟ್. ನೀನ್ ಜಾಸ್ತಿ ನಾಟಕ ಮಾಡ್ಬೇಡ. ನನ್ನ ಕತೆನ ನನ್ನಿಂದಾನೇ ತಿಳ್ಕೊಂಡು ಈಗ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ ಅಲ್ವಾ? ಸತ್ಯ ಅನ್ನೋದು ತಾಯಿ ಹೊಟ್ಟೆಲಿರೋ ಮಗು ತರ ಸಮಯ ಮೀರಬಾರ್ದು. ಸಮಯ ಮೀರಿದ್ರೆ ಯಾರು ಬೇಡ್ಕೊಂಡು ಹೊರಗಡೆ ಬಂದೇ ಬರುತ್ತೆ. ಇದು ಅಷ್ಟೇ, ನೀನೇನೇ ಹೇಳಿದ್ರು, ಉದ್ದೇಶ ಏನೇ ಇದ್ರು ಆಚೆ ಬಂದೇ ಬರುತ್ತೆ. ಸತ್ಯ ಏನು ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ. ನೀನು ಓವರ್ ಆಕ್ಟ್ ಮಾಡಿ ನನ್ನ ನಂಬ್ಸೋದಕ್ಕೆ ಟ್ರೈ ಮಾಡಬೇಡ. ಸರ್ ಸರ್, ಯಾಕಪ್ಪಯ್ಯ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಗ್ತೈತೆ? ಎಲ್ಲ ಮರ್ತು ನನ್ನ ಪಾಡಿಗೆ ನಾನಿದ್ದೆ. ಈಗ ನೋಡಿದ್ರೆ ಅವ್ರು ಬಂದು ನಾನೇ ನಿನಗೆ ತಾಳಿ ಕಟ್ಟಿರೋದು ಅಂತ ಹೇಳ್ತವ್ರೆ. ಇಂಥ ಸಮಸ್ಯೆ ಮಧ್ಯೆ ಯಾಕಪ್ಪ ನನ್ನನ್ನು ಒಟ್ಟಿ ಮಾಡೋದೆ? ಅಪ್ಪನ್ ತವ ನೀನ್ ನೋವು ತೋಡ್ಕೊತಿದ್ಯೆ. ನೀ ಹಿಂಗ ಅಪ್ಪನ ಮುಂದೆ ಬಂದು ನಿಂತ್ಕೊಂಡ್ರೆ ನಮ್ಗೆ ಎಷ್ಟು ನೋವಾಗ್ಬೇಡ. ಅಯ್ಯೋ, ನಿಮಗ್ ನೋವು ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಹಂಗಂತ ಒಬ್ಳೆ ದುಃಖ ಪಡಕ್ ಬಂದಿದೆಯೇ? ನೋಡವ, ಅದು ನಿನ್ನ ಜೀವನದೊಳಗೆ ನಡೆದಿರೋ ಕೆಟ್ಟ ಗಳಿಗೆ ಮಗಳೇ ಅಲ್ಲ.
ಗ್ರಹಣ ಆ ಸೂರ್ಯಂಗೆ ಬಿಡಲಿಲ್ಲ. ಇನ್ನು ನಾವೆಲ್ಲ ಮನಸ್ಸರು ನಮಗೆ ಬಿಟ್ಟಿತೆ. ನೋಡು ಮಗಳೇ, ಅದ್ರ ಬಗ್ಗೆ ಯೋಚನೆ ಮಾಡದೆ ಧೈರ್ಯವಾಗಿ ನಿಂತು ಸಮಸ್ಯೆನ ಎದುರಿಸ್ಬೇಕು ಕಣವ್ವ. ಅದು ಬಿಟ್ಬಿಟ್ಟು ಸುಮ್ಕೆ ಕುಂತ್ಕೊಂಡ್ಬಿಟ್ರೆ ಆ ಸಮಸ್ಯೆನೇ ದೊಡ್ಡ ಸಮಸ್ಯೆ ಆಯ್ತದೆ. ಅವತ್ತು ಅವ್ರ ಅಪ್ಪ ಅವರವ್ವ ನಿಂಗೆ ಮೋಸ ಮಾಡಿದ್ರು, ನಿನ್ನ ಅಟ್ಟಿ ಬಿಟ್ಟು ಕಳ್ಸಿದ್ರು ಅನ್ಯಾಕೆ ನೀ ಸುಮ್ಕಿದ್ರೆ ಆಯ್ತದ? ನಿಂಗಾಗಿರೋ ಅನ್ಯಾಯಕ್ಕೆ ನೀನೇ ನ್ಯಾಯ ಕೇಳ್ಬೇಕು ಕಣವ್ವ. ನೀನೀಗ ಸುಮ್ಕೆ ಇದ್ರೆ ಆಗಕ್ಕಿಲ್ಲ, ಇದಕ್ಕೆಲ್ಲ ನಿನ್ನಿಂದನೇ ಪರಿಹಾರ ಆಗ್ಬೇಕು. ಹೋಗು ಚೆಲ್ವಿ, ಮಾತಾಡು. ಸರಿ ಅಕ್ಕ, ಇವಾಗ್ಲೇ ಹೋಯ್ತೀನಿ, ಹೋಗಿ ಮಾತಾಡ್ತೀನಿ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.